ನಮ್ಮ ಚಿಕ್ಕ ಫ್ಯಾನ್ ಬ್ಲಾಗ್ ಬಂದಿಲ್ಲ ಅಂತ ಹುಡ್ಕ ಬಂದವನೇ. ಹೇಳು ಪರವಾಗಿಲ್ಲ, ಎಲ್ಲಿ ಹೇಳೋದು, ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಅದಕ್ಕೆ ಇವಾಗ ಸ್ಟಾರ್ಟ್. ನಾಚಿಕೆ ಬೀಳ್ತದೆ, ಸೆಲೆಕ್ಟ್ ಆಗಿದೆಯಾ, ಮುಖ ತೋರಿಸ್ತಿದ್ಯಾ? ಸೊ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಮತ್ತೊಂದು ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಎಲ್ಲ ಹೇಗಿದ್ದೀರ? ಸೂಪರ್ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಲೈಕ್ ಆಫೀಸ್ಗೆ ಈಗ ಜಸ್ಟ್ ಬಂದೆ, ಸ್ನಾನ ಮಾಡಿದೆ. ಸೊ ನೆನ್ನೆ ನೈಟು ಮಂತ್ರಾಲಯದಿಂದ ಬಂದ್ರಿ. ಸೊ ಸ್ವಲ್ಪ ಹೆಡ್ಡೇಕು, ಬಾಡಿ ಪೇನ್, ಬಿಕಾಸ್ ನೆನ್ನೆ ಅಲ್ಲಿಂದ ಒಂದು 350 ಕಿಲೋಮೀಟರ್ಸ್ ನಾನೇ ಕಂಟಿನ್ಯೂಸ್ ಗಾಡಿ ಓಡಿಸ್ಕೊಂಡು ಬಂದೆ. ಸೊ ಸ್ವಲ್ಪ ಬಾಡಿ ಪೇನೆಲ್ಲ ಇತ್ತು. ಸೊ ಎಲ್ಲ ಸುಧಾರಿಸ್ಕೊಂಡು ಕ್ಲಿನಿಕ್ ಸ್ನಾನ ಮಾಡಿಕೊಂಡು ಆಫೀಸ್ ಕಡೆ ಹೊರಡೋಣ ಅಂತ ಆಫೀಸ್ ಕಡೆ ಬಂದೆ. ಸೊ ಏನಪ್ಪ ಕತೆ ಅಂತಂದರೆ, ಇವತ್ತು ಸ್ವಲ್ಪ ಲೈಕ್ ಹಾಲ್ ವಿಸಿಟ್ ಮಾಡೋರಿಗೆ ನೆಕ್ಸ್ಟ್ ಮಂತ್ ಒಂದು ಎಂಗೇಜ್ಮೆಂಟ್ ಇರೋದ್ರಿಂದ ನನ್ನ ಹಳೆಯ ಕಸ್ಟಮರ್, ಲೈಕ್ ಅರೌಂಡ್ ಒಂದೂವರೆ ವರ್ಷ ಹಳೆಯ ಕಸ್ಟಮರ್ ಇವರು. ಸೊ ಒನ್ ವೀಕ್ ಬ್ಯಾಕ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದರು. ಲೈಕ್ ಆಗಸ್ಟ್ ಫಸ್ಟ್ ವೀಕಲ್ಲಿ ಒಂದು ಅಂದರೆ ಎಂಗೇಜ್ಮೆಂಟ್ ಇದೆ. ಸೊ ನಮ್ಮ ಕಸಿನ್ದು. ಸೊ ನೀವೇ ಮಾಡಬೇಕು ಅಂತ ಹೇಳಿದರು. ಸೊ ಅದರಿಂದ ಬೇಗನೆ ರೆಡಿಯಾಗಿ ಈಗ ಆಲ್ರೆಡಿ 1:30 ಆಗಿದೆ. ಸೊ ನನಗೆ ಇನ್ನೊಂದು ಕಾಲ್ ಬಂದಿತ್ತು, ಒಂದು ಕ್ಲೈಂಟ್ ಅಂದರೆ ಒಂದು ಕಸ್ಟಮರ್ದು ಕಾಲ್ ಬಂದಿತ್ತು. ಸೊ ಅವ್ರು ಕೇರ್ ಮಾಡಿದ್ದಾರೆ, ಅವ್ರು ಬರ್ತಾ ಇದ್ದಾರೆ. ಅವ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಏನಿದೆ ಎಲ್ಲ ಮಾತಾಡಿ ಇಲ್ಲಿಂದ ನಾನು ಹೊರಡಬೇಕು. ಈಗಾಗಲೇ 1:30 ಆಗಿದೆ. ಅವ್ರಿಗೆ 2:30-3 ಗಂಟೆ ಒಳಗಡೆ ಸಿಗ್ತೀನಿ ಅಂತ ಹೇಳಿದ್ದೆ. ಬಟ್ ಏನು ಮಾಡೋದು ಗೊತ್ತಿಲ್ಲ, ಟೈಮ್ ಆಗಲೇ 1:30 ಆಗಿಬಿಟ್ಟಿದೆ. ಸೊ ಪರವಾಗಿಲ್ಲ, ಹೋಗೋಣ, ಸಿಗ್ತೀನಿ. ಮಾತಾಡ್ತಾ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಒಂದು ಕಸ್ಟಮರ್ ಬಿಡ್ತಾರೆ, ಅವ್ರದ್ದೆಲ್ಲ ಮುಗಿಸಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಕೆಲಸ ಇದೆ. ನಿನ್ನೆ ಬ್ಲಾಗ್ನು ಇನ್ನೇನು ಎಡಿಟ್ ಮಾಡಿಲ್ಲ. ಸೊ ಎಡಿಟ್ ಮಾಡಬೇಕು, ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ಸೊ ಗೈಸ್, ಇನ್ನೊಂದೇನಂತಂದರೆ ಇದು ಕಂಟಿನ್ಯೂಸ್ ಆಗಿ 6 ಡೇಸ್ ಬ್ಲಾಗ್, 6ನೇ ದಿನ ಬ್ಲಾಗ್ ಇದು. ಸೊ ಮೋಸ್ಟ್ಲಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮುಂದೆ ಹೇಗೆ ಎತ್ತ ಏನೋ ಗೊತ್ತಿಲ್ಲ. ಎಲ್ಲ ಸ್ವಲ್ಪ ಕೆಲಸ ಸ್ಟಾಪ್ ಆಗಿರೋದ್ರಿಂದ ಸ್ವಲ್ಪ ಬ್ಲಾಗ್ಸು ಅದು ಇದು ಅಂತ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಫೈನ್. ಇದೇ ಸ್ಪಿರಿಟಿಂದ ಮುಂದೆ ಹೋಗ್ತೀನಿ ನಾನು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಇನ್ನೊಂದೇನೆಂದರೆ, ಎಲ್ಲ ಬ್ಲಾಗ್ನ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್. ಪಕ್ಕದಲ್ಲಿ ಬೆಲ್ ಐಕಾನು, ಸಬ್ಸ್ಕ್ರೈಬು ಎಲ್ಲ ಇದೆ, 30 ಹೊಡೆದು ಬಿಸಾಕಿ. ನೀವು ಎವ್ರಿ ವಿಶ್ವಾಸ ಬೇಕಿದೆ ಅಂತ ಕೇಳ್ಕೊಳ್ತೀನಿ. ಎಷ್ಟು ಫ್ರೀಯಾಗಿ ಮೊನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಎಲ್ಲ ಫ್ಯಾಮಿಲಿ ಜೊತೆ ಇದ್ದಿದ್ದರಿಂದ ಸ್ವಲ್ಪ ನನಗೆ ಇಂಟ್ರೋವರ್ಟ್ ಆಗಿರೋದ್ರಿಂದ ನಾನು ಸ್ವಲ್ಪ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ. ಆದರೂ ನಾನು ಪ್ರಯತ್ನ ಪಟ್ಟು ಮಾಡಿದ್ದೀನಿ. ಸೊ ಇದೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇವತ್ತೊಂದು ಬ್ಲಾಗ್ ಬರುತ್ತೆ ನೋಡಿ. ಆ್ಯಂಡ್ ಇಷ್ಟೇ ಕತೆ. ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸಿಗ್ತೀನಿ. ಸೊ ಗೈಸ್, ಕಸ್ಟಮರ್ ಬಂದರು. ಸೊ ನೋಡ್ಬೋದು, ರೆಡ್ ಕಲರ್ ಕಾರಲ್ಲಿ ಇದ್ದಾರೆ. ಸೊ ಅವ್ರ ಮೇಲೆಗಡೆ ಬರೋದಕ್ಕೇನೋ ಆಗೋದಿಲ್ಲವಂತೆ, ಗೊತ್ತಿಲ್ಲ ಏನು ಅಂತ. ಸೊ ನಾನೇ ಕೆಳಗಡೆ ಹೋಗ್ತಾಯಿದ್ದೀನಿ. ಕೆಳಗಡೆ ಹೋಗಿ ಮಾತಾಡಿ ಏನು ಎತ್ತಾಗತ್ತೆ ಏನು ಅಂತ ನೋಡ್ತೀನಿ. ಸೊ ಗೊತ್ತಿಲ್ಲ ಗೈಸ್, ನಾನೇ ಮೇಲೆ ಬನ್ನಿ ಅಂತ ಹೇಳಿದೆ, ಬಟ್ ಬಂದಿಲ್ಲ. ಮೋಸ್ಟ್ಲಿ ನಮ್ಮ ರೋಡ್ ಸ್ವಲ್ಪ ಚಿಕ್ಕದು, ನೋಡ್ಬೋದು. ಒಂದು ಕಾರ್ ನಿಂತ್ಕೊಂಡ್ರೆ ಫುಲ್ ಬ್ಲಾಕ್ ಆಗುತ್ತೆ. ಆದ್ದರಿಂದ ಸ್ವಲ್ಪ ನೀವೇ ಬನ್ನಿ ಅಂತ ಹೇಳಿದ್ದಾರೆ. ಸೊ ನಾನು ಹೋಗಿ ಕಸ್ಟಮರ್ ಹತ್ರ ಮಾತಾಡಿ ಏನು ಕತೆ ಏನು ಅಂತ ಅಂದ್ಬಿಟ್ಟು ಅಪ್ಡೇಟ್ ಕೊಡ್ತೀನಿ. ಸೊ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸೊ ಸಿಗ್ತೀನಿ. ನನ್ನೆಲ್ಲ ತೋರಿಸ್ಬೇಡ, ತೋರಿಸ್ತೀನಿ ನಾನು. ಸೊ ಗೈಸ್, ಲೈಕ್ ಆಫೀಸಲ್ಲಿದ್ದೆ. ಒಂದು ಕಸ್ಟಮರ್ ಬಂದು ಮಾತಾಡಿ ಅವ್ರದ್ದೊಂದು ಈವೆಂಟ್ ಫೈನಲೈಸ್ ಆಯಿತು. ನೆಕ್ಸ್ಟ್ ಮಂತ್ ಡೇಟ್ ಹೇಳಿದ್ದಾರೆ. ಸೊ ಅದು ಓಕೆ ಕನ್ಫರ್ಮ್ ಮಾಡ್ತೀನಿ.
ಸೊ ಅದೆಲ್ಲ ಮಾತಾಡಿಕೊಂಡು ನಮ್ಮ ಶಿಷ್ಯ ಬಂದ. ಎಷ್ಟೋ ದಿವಸ ಆದ್ಮೇಲೆ ಬಂದೆ ಸಿಗ್ದ. ತುಂಬ ಬ್ಯುಸಿ ಪರ್ಸನ್ ಇವನು, ಸಿಗೋದಿಲ್ಲ. ಏನು ಮಾಡ್ತೀರಾ, ಗಾಡಿ ಬೇರೆ ಹೊಸ ತಗೊಂಬಿಟ್ಟು ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಎಲ್ಲೋ ಕೆಲ್ಸಕ್ಕೆ ಹೋಗ್ಕೊಂಡು ಬಾಸ್ ಜೊತೆ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತಾನೆ. ನಮ್ಮಂಥ ಬಡವ್ರಿಗೆ ಸಿಗೋದಿಲ್ಲ ನಡುವೆ. ಸೊ ಬಂದ, ಅವನು ಫ್ರೀಯಾಗಿದ್ದ, ಸರಿ ಅಂತ ಅವನು ಎತ್ತಾಕೊಂಡು ಸೊ ಲೊಕೇಶನ್ಗೆ ಹೋಗ್ಬೇಕಿತ್ತು. ಹೋದರೆ ಒಬ್ಬನೇ ಹೋಗ್ಬೇಕು ಅಂತ ಬಂದ ಅಂತ ಎತ್ತಾಕೊಂಡು ಹೊರಟಿದ್ದೀನಿ. ಸೊ ಆಲ್ಮೋಸ್ಟು ಸ್ಯಾಟಲೈಟ್ ರೀಚ್ ಆಗಿದ್ದೀವಿ. ಲೈಕ್ ಇದು KR ಮಾರ್ಕೆಟು. ಸೊ ಅಲ್ಲಿ ಹೋಗ್ಬಿಟ್ಟು ಕಸ್ಟಮರ್ ಹತ್ರ ಮಾತಾಡೋ ವೀಡಿಯೋನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಶಿಷ್ಯನ ಅವ್ರು ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಹೆಂಗೆ ಏನಂತ ಗೊತ್ತಿಲ್ಲ. ಸೊ ನಾನು ಲೊಕೇಶನ್ಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಮನೆಯಿಂದ ಹತ್ರ ಒಂದು 15ರಿಂದ 10 ಕಿಲೋಮೀಟ್ರ್ ಬಂದೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ಅಂದರೆ ವೀಡಿಯೋ ಲೈಕ್ ರೆಕಾರ್ಡ್ ಮಾಡಿಲ್ಲ, ಬಿಕಾಸ್ ನಾನು ನೆನ್ನೆ ಬ್ಲಾಗ್ ಯಾವುದೂ ಎಡಿಟು ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಸೊ ಅದು ಎಡಿಟ್ ಮಾಡಬೇಕಿತ್ತು. ಹಾಗೆ ಒಂದು ಕಸ್ಟಮರ್ಸ್ ಎಲ್ಲ ಸ್ವಲ್ಪ ಕಾಲ್ ಮಾಡ್ತಿದ್ದೆ ಅಂತ ಮಾತಾಡ್ಕೊಂಡು ಕೂತಿದ್ದೆ. ಸೊ ಇನ್ನೇನು ಹತ್ರ ರೀಚ್ ಆಗ್ತಾಯಿದ್ದೀವಿ. ನಾನು ಅಲ್ಲಿ ಹೋಗ್ಬಿಟ್ಟು ಲೊಕೇಶನ್ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾವ ಮ್ಯಾನೇಜರ್ ಹತ್ರ ಮಾತಾಡ್ತೀಯಪ್ಪ? ನಾವು ದೊಡ್ಡದು ಈಚೆಗೆ ತಗೊಳಕ್ಕೆ. ಸೊ ಗೈಸ್, ಲೊಕೇಶನ್ ರೀಚ್ ಆಗಿದ್ದಾಯಿತು. ಇನ್ನೇನಿದ್ರು ನಮ್ಮ ಶಿಷ್ಯ ವೀಡಿಯೋ ರೆಕಾರ್ಡ್ ಮಾಡ್ತಾನೆ. ಸೊ ಕಸ್ಟಮರ್ ಹತ್ರ ಮಾತಾಡಿ ಏನಿದೆ ಫೈನಲೈಸ್ ಮಾಡ್ಕೊಂಡು ಬರೋಣ. ಇನ್ನೊಂದು ಕಾಲ್ ಮಾಡಿದ್ರಲ್ಲ, ಇಟ್ಕೋ ಲ್ಯಾಪ್ಟಾಪ್, ಇದು ಇಟ್ಕೊಳ್ಳೋ ಶಿಷ್ಯ, ಇದಕ್ಕೋ. ಸರಿ ಗೈಸ್, ಕಸ್ಟಮರ್ ಅಲ್ಲೇ ನಿಂತಿದ್ದಾರೆ. ಹೋಟ್ಲ್ ಒಳಗಡೆ ಪಾರ್ಕ್ ಮಾಡ್ಬೋದಾ ಗಾಡಿ? ಅವರೇ ಲಾಕ್ ಅಲ್ಲ, ಅಲ್ಲಿ ಲಾಕ್ ಮಾಡು. ಸೊ ಗೈಸ್, ಮೋಸ್ಟ್ಲಿ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಕಸ್ಟಮರ್ಗಳ ಹತ್ರ ಮಾತಾಡ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಸರಿ, ಎಲ್ಲ ಮಾತಾಡ್ಕೊಂಡು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. A few moments later. ನಾಳೆಯಿಂದ 20, ಇನ್ನು 10 ದಿನ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆಯಾ ಅಕ್ಕ? ಇದು ತಗೊಳ್ಳೋ ಇನ್ನೂ 25% ಆಫ್ ಅಂತೆ. ಎಷ್ಟು ಟೋಟಲ್ ನೋಡು ಅಕ್ಕ ಚಾರ್ಜು ಹೇಳ್ತಿ ಅಕ್ಕ, ಇರ್ತದೆ ಅದರಲ್ಲಿ 11% ಇದೆ, ಸ್ವಿಚ್ ಆಫ್ ಹೋಗುತ್ತೆ. ಅದಕ್ಕೋಸ್ಕರ ನನ್ನ ತಂಗಿ ಬೈಲಿ. ಸರಿ ಬೈಲಿ, ಬಿಲ್ ಮಾಡಾಯ್ತು. ತುಂಬ ನಾಚಿಕೆ ಬೀಳ್ತಾರೆ ಎಲ್ಲ ಬ್ಲಾಗಲ್ಲಿ ಬರೋದಕ್ಕೆ. ಫುಲ್ ಇಂಗ್ಲೀಷ್ ಅಪ್ಪ. ಯಮನಪ್ಪನವ್ರ ಹೆಂಡತಿ, ನಮ್ಮ ಅಚ್ಚವ್ರ ಹೆಂಡತಿ ಫುಲ್ ಇಂಗ್ಲೀಷಲ್ಲಿ. ಬ್ಯಾಗ್ ಕೊಡು ಅಂದರೆ ಬ್ಯಾಗಿನ ಜೊತೆ ಆ್ಯಂಗಲ್ಲು ಕೊಡ್ತಾವ್ರೆ. ಎಂಥ ಮೂಲೆ ಆಯ್ತು, ಆ್ಯಂಗಲ್ ಅದು ಆಯ್ತಾ ಇನ್ನ? ನಿಮ್ಮ ಗಂಡ ನೋಡ್ಬಿಟ್ಟು ಏನು ನಮ್ಮ ಹೆಂಡತಿ ಫುಲ್ ಫೇಮಸ್ ಆಗ್ಬೇಡ. ಆ್ಯಕ್ಚುಲಿ ಸುಮ್ಮನೆ ಬಂದೆ. ಇದು ತಗೊಂಡ್ಲ ಹೇಳಿ, ಇದು ತಗೊಂಡ್ಲ ಟ್ರೈಪಾಡ್ಸು ಇಲ್ವಾ ಸ್ಟಾರ್ಟಿಗೆ? ಯಾವುದೂ ಇಲ್ವಾ? ಟ್ರೈಪಾಡ್ಸಾ? ಆಪಲ್ದು ತಾನೆ? ನಾಟ್ ದಟ್ ಇಯರ್ಬಡ್ಸ್. ಓಕೆ, ಟ್ರೈಪಾಡ್ ಅಂತ ಬರುತ್ತೆ. ಸೊ ಗೈಸ್, ಮನೇಲಿ ಏನಾದರೂ TV, ಲ್ಯಾಪ್ಟಾಪು, ವಾಷಿಂಗ್ ಮಿಷಿನು, ಫ್ರಿಜ್ಜು, ಇಲ್ಲಾಂದರೆ ಲ್ಯಾಪ್ಟಾಪ್ಸು, ನೋಡಿ TV, ಏನೇ ಬೇಕಿದ್ರು ಎಲ್ಲ ಕಂಪ್ನಿದು ಅವೈಲೇಬಲ್ ಇದೆ. ಏನೇ ಬೇಕಿದ್ರು ಕಾಂಟ್ಯಾಕ್ಟ್ ಸ್ನೇಹ, ಅವ್ರ ಎಂಪ್ಲಾಯ್ ID ಮತ್ತು ಎಲ್ಲ ಡಿಸ್ಕೌಂಟ್ ಎಲ್ಲ ಮಾಡಿ ಎಲ್ಲ ಹಾಕಿ ಕೊಡ್ತಾರೆ. ಶುಗರ್ ಎಲ್ಲ ಬಚ್ಬಿಟ್ಟಿದ್ದಾರೆ ನಮಗೆ. ಏಕೆ? ಕಸ್ಟಮರ್ಗೆ ಹಬ್ಬಕ್ಕೆ ಹೇಳಿದ್ದ, ಬಟ್ ಅದಿಲ್ಲ. ಬಟ್ ಅವ್ನಿಗೆ ಅದು ಹಬ್ಬ ಬೇಕು ಅಂತ ಹೇಳಿ ಒಂದು ಟಾರ್ಚರ್ ಮಾಡಿಬಿಟ್ಟಿದ್ದ. ಇದು 25% ಸೇವ್ ಮಾಡಿದ್ದ. ಇದು ಇಷ್ಟ ಆಯಿತು, ಅದಕ್ಕಿಂತ ಇದು ಚೆನ್ನಾಗೈತೆ. ಏನು ಬಿಲ್ ಮಾಡ್ತೀನಿ? ನೀನೇ ತಾನೇ ಕೊಡಿಸ್ತಾರದು. ನಾನು ಕೊಡ್ಸಲ್ಲ. ಐತೆ ಅಕ್ಕ, ಇಲ್ಲಿ ಪಾನಿಪುರಿ ಬೇಲ್ಪುರಿ ಎಲ್ಲ ಸಿಕ್ಕಲ್ವಾ? ಹೋಗೋಣ ನಡಿ ಫಸ್ಟ್. ಏನು ತಿಂದಿಲ್ಲ. ಬರಲ್ಲ ಕೆಲಸ ಟೈಮಲ್ಲಿ.
ನೀನು ಕೊಡಿಸಿ ಅಂದರೆ ಬರ್ತಾರೆ. ಮಚ್ಚ ನೋಡ್ಕೊಳ್ಳೋ, ನಿಮ್ಮ ಹೆಂಡತಿ ಕೆಲಸ ಮಾಡು ಅಂದರೆ ಬರೀ ಓತ್ಲ ಹೊಡೆದೇ ಆಗೋಯ್ತು. ಅಯ್ಯೋ ನನಗೇನು ಅವ್ನು ಫುಲ್ ಖುಷಿಯಾಗಿ ಹೋಯ್ತಾನೆ ಅವನು. ಬಿಡು ನಮ್ಮ ಹೆಂಡತಿ ಲವ್ ಯು ಎಲ್ಲ ಹೇಳ್ತಾಳೆ ಅಂತ ಅಂದ್ಬಿಟ್ಟು. ಏನಕ್ಕೋ ಬಂದು ಟ್ಯಾಕ್ಸ್ ಆಗ್ತಿದೆಯಲ್ಲ. ನಾನು ಆಗ್ತಿದ್ದೀನ ನೀನು ಬೇಡ ಬಿಡು, ಏನಕ್ಕೆ ಸುಮ್ಮನೆ ಆಗ್ತದೆ. ಬೇಡ ಬಿಡು, ಆ ನಂಬರ್ OTP ಹೇಳೋಕ್ಕಾಗಲ್ಲ. OTP ಗಿಟ್ಟಿ ಬೇಡ ಬೇಕಂದ್ರೆ. ಎಷ್ಟದು ಬ್ಯಾಗು? 499 ಇದು 499 ಅಂದರೆ ತಿಂಗಳು EMI ಹಾಕ್ಕೊಡು. ತಿಂಗಳ 10 ರೂಪಾಯಿ ಕಟ್ಟಿದ್ರೆ EMI ಹಾಕ್ಕೊಡು. ಎಷ್ಟು? 499 1800 ಇದೆ. ಇವಾಗ ಎಷ್ಟಿದು? 499 ಇದು 490 ಅದು 1350. ಬೇಡ, ಇದೆ ಕೊಡು. ಏನಿಲ್ಲ, ಇವಾಗ ಎಲ್ಲರೂ ಹೋದ್ರೆ ಬ್ಯಾಗಲ್ಲಿ ಇದಕ್ಕೆ ಕಾಣಕ್ಕಾಗಲ್ಲ, ಅದಕ್ಕೋಸ್ಕರನೇ. ಐಪ್ಯಾಡ್ ಎಲ್ಲ ನೀನು ಮಾತಾಡೋದು ಇದರಲ್ಲಿ ಚೆನ್ನಾಗಿ ಕೇಳಿಸ್ತೀವಿ. ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಅದೆಲ್ಲ ಒಂಥರ ಪ್ರೊಫೆಷನಲಿಸಮ್. ಕರೆಕ್ಟಾಗಿ ಕ್ಲೀನಾಗಿ ವಾಯ್ಸ್ ಓವರ್ ಎಲ್ಲ ಏನು ಕೊಡೋದು ಬೇಕಾಗಿಲ್ಲ. 1,500 2,000 ಬ್ಯಾಗು 499 ರೂಪಾಯಿಗೆ ನಮ್ಮ ಸ್ನೇಹ ಅವರು ಮಾಡಿಕೊಡ್ತಿದ್ದಾರೆ. ಕಣ್ಣಿಗಾಂಬರು ಫ್ರೆಂಡ್ಸಲ್ಲಿ ವಿಸಿಟ್ ಮಾಡಿ, ಲ್ಯಾಪ್ಟಾಪ್ ತಗೊಳ್ಳಿ, ಎಂಪ್ಲಾಯಿ ಕೋಡ್ ಹಾಕ್ಕೊಟ್ಟು ಕಮ್ಮಿ ಮಾಡಿಕೊಡ್ತಾರೆ. ಬಂದು ವಿಸಿಟ್ ಮಾಡಿ. ನಿಮ್ಮ ಅಪ್ಪ ಕೊಡ್ತಾನೆ. ನೀನು ಬೇಡ. ಥ್ಯಾಂಕ್ ಯು ಸ್ನೇಹ. ಇಲ್ಲಿ ತಲೆನೋತಿತ್ತು ಗಾಡಿಯಲ್ಲಿ, ಕಾರಲ್ಲೇನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಬ್ಯಾಗ್ ತೊಗೊಂಡು ಅದರೊಳಗಡೆ ಐಪ್ಯಾಡ್ ಇಟ್ಟು, ಆ್ಯಕ್ಚುಲಿ ಆ ಬ್ಯಾಗ್ ತೊಗೋಬೇಕು ಅಂದರೆ ತುಂಬ ದಿವಸ ಅಂದ್ಕೊಂಡಿದ್ದೆ, ತೊಗೊಳಕ್ಕಾಗಿರಲಿಲ್ಲ. ಇವತ್ತು ಹೋದೆ, ಆಫರ್ ಇತ್ತು ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾಯಿತು. ಸೊ ಫೈನ್, ಮನೆಗೆ ಬಂದೆ, ಅಂದರೆ ಆಫೀಸ್ ಹತ್ರ ಬಂದೆ. ನಮ್ಮ ಹುಡುಗ ಕಾರು ಪಾರ್ಕ್ ಮಾಡೋಕ್ಕೆ ಹೋದ. ಸರಿ ಅಂತ ಆಫೀಸ್ ಕ್ಲೋಸ್ ಮಾಡೋದು. ಸೊ ಗೈಸ್, ಮನೆಗೆ ಬಂದೆ. ಮನೆಗೊಂದು 6:30 ಸಮಥಿಂಗ್ ಬಂದು ಲೈಕ್ ಆಫೀಸಿಗೆ ಹೋಗಿ ಆಫೀಸೆಲ್ಲ ಸ್ವಲ್ಪ ಕ್ಲೋಸ್ ಮಾಡಬೇಕಿತ್ತು. ಸೊ ಆಫೀಸ್ ಓಪನಲ್ಲೇ ಇತ್ತು. ಸೊ ಆಫೀಸ್ಗೆ ಹೋಗಿ ಕ್ಲೋಸ್ ಮಾಡಿ ತೊಗೊಂಡಿದ್ದ ಬ್ಯಾಗ್ನ ತೊಗೊಂಡೋಗಿ ಆಫೀಸಲ್ಲಿ ಇಟ್ಟು ಅಲ್ಲೂ ವೀಡಿಯೋ ರೆಕಾರ್ಡ್ ಮಾಡಿದೆ. ನನಗೆ ಗೊತ್ತಿರಲಿಲ್ಲ ಅಂದರೆ ಫೋನಲ್ಲಿ 1% ಇದೆ ಅಂತ. ಅರ್ಧ ರೆಕಾರ್ಡ್ ಆಗಿತ್ತು, ಬಟ್ ಅದು ಆಗ್ತೀನಿ ಅರ್ಧ ರೆಕಾರ್ಡಿಂದ. ಸೊ ಅಲ್ಲಿಂದ ಮನೆಗೆ ಬಂದು ಹೆವಿ ತಲೆನೋತಿತ್ತು ಅಂದ್ಕೊಳ್ಳಿ. ಟ್ರಾವೆಲ್ ಮಾಡಿ ಹೆವಿ ತಲೆನೋತಿತ್ತು. ನಾನೇನು ಟ್ರಾವೆಲ್ ಮಾಡಿದ್ದೆ ಇವತ್ತು, ಲೈಕ್ ರೆಸ್ಟ್ ಇಲ್ಲದೆ ಹೋಗಿ ಬಂದಿತ್ತು. ಸ್ವಲ್ಪ ತಲೆನೋವು ಕೊಡ್ತು. ಸೊ ಹೆವಿ ತಲೆನೋವ್ತಿತ್ತು. ಬಂದೆ 6:30ಗೆ ಒಂದು ಕಪ್ ಕಾಫಿ ಕುಡಿದು ತಗೊಂಡವನು 9-9:30 ಎದ್ದಿತ್ತು. ಸ್ವಲ್ಪ ಫ್ರೆಶಪ್ ಆಗಿ ಊಟ ಮಾಡಿ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡೋದು ಕೂತ್ಕೊಂಡಿದ್ದೀನಿ. ಸೊ ಇವತ್ತಿನ ಕತೆ ಇಷ್ಟೇ. ಮುಂದೆ ಹೋಗ್ತಾ ನಿಮಗೆ ಇನ್ನೂ ಒಳ್ಳೊಳ್ಳೆ ಬ್ಲಾಗ್ಸ್ ಬರುತ್ತೆ. ಸೊ ಕಾಯ್ತಾಯಿರಿ. ಅದಕ್ಕೆ ನೀವೇನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಸಖತ್ತಾಗಿ ಹೊಡೆದಾಕಬೇಕು. ಸೊ ಪ್ಲೀಸ್ ಗೈಸ್, ಎಲ್ಲರೂ ವೀಡಿಯೋಸ್ ನೋಡ್ತಾ ಇದ್ದೀರಾ. ತುಂಬ ರೀಚ್ ಇಲ್ಲ ಅಂದರೂ ಒಂದು ರೇಂಜಿಗೆ ಪರವಾಗಿಲ್ಲ ಅಂತ ನನಗೆ ಫೀಲ್ ಆಗ್ತಿದೆ. ಒಂದು 5 days ಆಗಿದೆ. ಇವತ್ತಿದು ಈ ಬ್ಲಾಗ್ ಬಂದ್ಬಿಟ್ಟು 6th ಡೇ ಆಗಿರುತ್ತೆ. 6th ಡೇ ಆಗಿರುತ್ತೆ. ಹತ್ರ 1 ವೀಕ್ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ, ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನನ್ನ ಕನ್ಸಿಸ್ಟೆನ್ಸಿ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಕೇಳ್ಕೊಳ್ತಿರೋದು ಇಷ್ಟೇ: ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಏನೇ ಚೇಂಜಸ್ ಇದ್ದರೂ ಏನೇ ಇದ್ದರೂ ನನಗೆ ತಿಳಿಸಿ. ಸೊ ದಟ್ ನನಗೆ ಏನಾದರೂ ಚೇಂಜಸ್ ಆಗಲಿ, ಇಲ್ಲಾಂದರೆ ಏನಾದರೂ ಮಾಡೋದಕ್ಕಾಗಿ ಸ್ವಲ್ಪ ಹುಮ್ಮಸ್ ಬರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮಾಡಬೇಕು ಅಂತ ಒಂದು ಸ್ವಲ್ಪ ಇನ್ನೂ ಎನರ್ಜಿ ಬರುತ್ತೆ. ಈಗ ತುಂಬ ಎನರ್ಜಿ ಇದೆ ಅಂದ್ಕೊಳ್ಳಿ. ಕಂಟಿನ್ಯೂ ಮಾಡ್ತಾಯಿದ್ದೀನಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಎನರ್ಜಿ ಇದೆ ಅಂತ ಅಂದ್ಬಿಟ್ಟು. ಸೊ ಆ್ಯಂಡ್ ಇನ್ನೊಂದು ಏನಂತಂದರೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ 200+ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿ, ಯಾರ್ಯಾರು ನನಗೆ ಇಷ್ಟು ಲವ್ ತೋರಿಸ್ತಿದ್ರು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ತುಂಬ ಬರೋದಿದೆ, ವೆಯ್ಟ್ ಮಾಡಿ. ಇನ್ನೂ ಯಾರ್ಯಾರು ನಾನು ವೀಡಿಯೋಸ್ ನೋಡಿದ್ರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್. ಸ್ಟೇ ಟ್ಯೂನ್. ನಿಮ್ಮ ಮನೆ ಮಗ ರಂಜಿತ್ ಕಡೆಯಿಂದ ಬಾಯ್. ಇನ್ನೊಂದು ಬ್ಯೂಟಿಫುಲ್ ಬ್ಲಾಗಲ್ಲಿ ಸಿಗ್ತೀನಿ, ಅಂದರೆ ನಾಳೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು ಲಾಟ್ಸ್, ಬಾಯ್ ಗೈಸ್.